ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಪ್ಪಾಜಿ 8088 ಅಂತ ನನ್ನ ಯೂಟ್ಯೂಬ್ ಚಾನಲು. ಯಾರಿಗೂ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ, ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ, ಊರಿಗೆ ಹೋಗ್ತಾ ಇದ್ದೀನಿ ಆ್ಯಸ್ ಯೂಶಲ್. ಆದರೆ ಸ್ವಲ್ಪ ರಜೆ ಇತ್ತು, ನಾನೇ ರಜೆ ಹಾಕಿದ್ದೆ. ಸೊ ಅದೇ ಬೈಕ್ ಬಿದ್ದಿದೆಯಲ್ವಾ, ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಅವರೆಲ್ಲ ಕರೆದ್ರು, ಬಂದು ಪೂಜೆ ಗೀಜೆ ಮಾಡಿಸ್ಕೊಂಡು ಜನತ್ತು ದೃಷ್ಟಿ ಜಾಸ್ತಿ ಆಗಿದೆ ಅಂತ. ನನಗೆ ಗೊತ್ತಿಲ್ಲ, ಆ ಥರ ಆಗುತ್ತೆ ಸಮ್ಟೈಮು. ಅಂದರೆ ಜನದ ದೃಷ್ಟಿನೂ ಇರುತ್ತೆ, ಇಲ್ಲಾಂದರೆ ನಮ್ಮ ನಸೀಬ್ ಖರಾಬಾಗಿದ್ದರೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಬರೋಣ, ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಅಂತ. ಏನು ಹೇಳ್ತೀರಾ? ಆ್ಯಕ್ಚುಲಿ ಈ ಥರ ಶರ್ಟ್ ತೊಗೊಂಡಿರೋದು ಇದೆ ಫಸ್ಟ್ ಟೈಮು. ಯಾವ ಥರ ಕಾಣಿಸುತ್ತೆ ಏನಿರುತ್ತೆ ಅಂತ ಫುಲ್ಲು ವಿಡ್ನಾಯ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ಸೊ ನಿಮಗೆ ಗೊತ್ತಲ್ಲ, ನಾನಿನ್ನೂ ಮೈಕ್ ಏನು ತೊಗೊಂಡಿಲ್ಲ. ಸೊ ಮೈಕೆಲ್ಲ ತೊಗೊಂಡಾದ್ಮೇಲೆ ವಾಯ್ಸು ಕರೆಕ್ಟಾಗಿ ಬರುತ್ತೆ. ಈ ಥರ ಶರ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೇಳಿ? ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಒಂದು ಆರ್ಟ್ ಹಾಕಿ. ಏನೋ ಕಂದಲೇ, ಏನೋ 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 ನೋಡಿ ಹಿಂಗೆ ಬೇಬಿ ತೋರಿಸ್ತೀನಿ. ಬೇಬಿನೂ ಇಲ್ಲೇ ಇದೆ. ನಮ್ಮ ಚಾನಲ್ ನೇಮ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ. ನಮ್ಮ ಚಾನಲ್ ನೇಮ್ ಇದೆ ಇಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ? ನಮ್ಮ ಕುಣಿಗಲ್ ರೋಡ್ ಇದು. ಆಲ್ಮೋಸ್ಟು 1 ಮಂತ್ ಆಗಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಏನಂದರೆ ನಾನೆಲ್ಲೂ ಆಚೆ ಎಲ್ಲೂ ಹೋಗಿರಲಿಲ್ಲ, ಬರೀ ಕೆಲಸ ಮತ್ತು ಮನೆ ಅಂತ ಇದೇ ಕೆಲಸ ಮಾಡ್ಕೊಂಡಿದ್ದೆ. ಸೊ ನನ್ನ ಚಾನಲ್ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡೋ ಚಾನಲ್ ಥರ ಓಪನ್ ಮಾಡಿರೋದು. ಸೊ ಆ ಕಾನ್ಸೆಪ್ಟಿಂದನ ಸೊ ನಾನೆಲ್ಲೂ ಹೋಗಿಲ್ಲ. ಆ್ಯಕ್ಚುಲಿ ಆಚೆ ಎಲ್ಲೂ ಹೋಗೋಕ್ಕೆ ನಂಗೆ ಟೈಮು ಸಿಕ್ಕಿಲ್ಲ, ಸೊ ವಿಡಿಯೋಗಳು ಬಂದಿಲ್ಲ. ಸೊ ಇವತ್ತೊಂದು ತುಂಬ ದಿನ ಆದಮೇಲೆ ನಾನು ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಅದೇ ಗಾಡಿ ಬಿತ್ತಲ್ವ, ಆ ರೀಸನ್ಗೋಸ್ಕರ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಸೊ ಪೂಜೆ ಮಾಡಿಸೋಕ್ಕೆ. ಸೊ ನಿಮ್ಗೊಂದು ಅಪ್ಡೇಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದು ಮೊನ್ನೆ ಆಲ್ರೆಡಿ ರೀಲ್ಸಲ್ಲೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ವೀಡಿಯೋದಲ್ಲೂ ಒಂದ್ಸಲಿ ತೋರಿಸ್ತೀನಿ. ಗಾಡಿ ಅಂತೂ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀವಿ. ಏನು ಯಾವನ ಬಂದ್ಬಿಟ್ಟು ಸುಮ್ಮನೆ ತೆಳ್ಬಿಟ್ಟು ಗಾಡಿ ಬೆಳೆಸ್ಬಿಡ್ತಾರೆ. ಹೆವಿ ಸೈಕಲ್ವಾ, ನಾವು ಕಷ್ಟಪಟ್ಟು ತಗೊಂಡು ನಾವು ಚೆನ್ನಾಗಿ ಸಾಕಿದ್ರು ನನ್ನ ಮಕ್ಕಳು ಉರ್ಕೊಳ್ಳೋರು ಇದ್ದೇ ಇರ್ತಾರಲ್ವ. ಸೊ ಅಂತ ನನ್ನ ಮಕ್ಳು ಯಾವನು ಟಚ್ ಮಾಡಿಬಿಟ್ಟು ಬೀಳ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಗಾಡಿನ. ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲೂ ಕ್ಯಾಮ್ರಾನೂ ಇಲ್ಲ, ನಾನು ಬ್ಲೈಂಡ್ ಸ್ಪಾಟಲ್ಲಿ ನಿಲ್ಸಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ತೋರಿಸ್ತೀನಿ ಬನ್ನಿ ಏನಾಗಿದೆ ಅಂತ ನೋಡಿ. ಸೊ ಇದಾಗಿರೋದು ಚಿಕ್ಕದಾಗೆ ಕಾಣಿಸೋದು. ಆ್ಯಕ್ಚುಲಿ ಇದೊಂದಕ್ಕೆ ಫುಲ್ಲು ಫ್ರೇಮೇ ಚೇಂಜ್ ಮಾಡಿಸ್ಬೇಕು. ಸೊ ಇದು ಈ ಥರ ಎಲ್ಲ ನನಗೆ ಕ್ರ್ಯಾಚ್ ಆದರೆ ಆ್ಯಕ್ಚುಲಿ ಗಾಡಿ ಊಟ ಇಲ್ಲ ಅಂದರೂ ಏನು ಅಂತಾರೆ ಹೇಳಿ, ಗಾಡಿ ನಾವು ಸಖತ್ ಇಷ್ಟಪಟ್ಟು ತಗೊಂಡಿರ್ತೀವಲ್ವಾ. ಸೊ ಗಾಡಿ ಚೆನ್ನಾಗಿರಬೇಕು ನೋಡಿ. ಇದು ಫುಲ್ ಅಂದರೆ ಈ ಫ್ರೇಮ್ನ ನಾನು ಫುಲ್ ಚೇಂಜ್ ಮಾಡಿಸ್ಬೇಕು. ಏನು ಈ ಚಾನಲ್ದು ನೇಮ್ ಹಾಕ್ಸಿದ್ದೀನಲ್ವ, ಸೊ ಈ ಫ್ರೇಮ್ ಫುಲ್ಲು ಚೇಂಜ್ ಮಾಡಿಸ್ಬೇಕು. ಕೆಳಗಡೆ ನೋಡಿ, ಈ ಪಾರ್ಟಿಗೆ ಪ್ರೆಷರ್ ಬಿದ್ದಿದೆ. ಸೊ ಇದು ಮತ್ತು ಇದು 3 ಡಮ್ಮರು, ಅಂದರೆ ಈ ಫುಲ್ಲು ಒಂದು ಫ್ರೇಮ್ನೇ ಫುಲ್ಲು ಚೇಂಜ್ ಮಾಡಿಸ್ಬೇಕು. ಸೊ ಬ್ರೇಕ್ ಪ್ಯಾಡು ಅಂದರೆ ಕ್ಯಾಲಿಬರ್ಸ್ ಮೇಲೂ ಬಿದ್ದಿದೆ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬೆಂಡಾಗಿದೆ, ತೆಗೆಸ್ಬೋದು ಸರ್ವಿಸಲ್ಲಿ. ಆ್ಯಕ್ಚುಲಿ ಗಾಡಿ ಸರ್ವಿಸಿಗೂ ಬಂದಿದೆ, ಪಾರ್ಟ್ಸು ಎಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ನೋಡಿ, ಆ್ಯಕ್ಚುಲಿ ಕೆಳಗಡೆನೂ ಒಂದು 2-3 ಸಲ ನಾರ್ಮಲಾಗಿ ಕ್ರ್ಯಾಶ್ ಆಗಿದೆ, ಅಂದರೆ ಚಿಕ್ಕದಾಗಿ ಉಜ್ಜಿದೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಇನ್ನೇನು ಆಲ್ಮೋಸ್ಟ್ 3 ತೆಗೆಸ್ತಾ ಇದ್ದೀನಿ. ಸೊ ಇದು ಫಸ್ಟೇ ಯಾವನೋ ಒಬ್ಬ ಆಟೋದನ್ನು ಟಚ್ ಮಾಡಿಬಿಟ್ಟಿದ್ದ. ಸೊ ಫುಲ್ಲು ಹೊಸ ಗಾಡಿ ಥರ ಆಗುತ್ತೆ ಒಂದು ಸೈಡು. ನೋಡೋಣ, ಅದಕ್ಕೆ ಒಂದು ಪೂಜೆ ಮಾಡಿಸ್ಬಿಟ್ಟು ಬರೋಣ. ವಿಡಿಯೋ ಮಾಡೋದು ದೊಡ್ಡದಲ್ಲ, ವಿಡಿಯೋಗೆ ಆ್ಯಕ್ಚುಲಿ ಆಡಿಯೋ ನೀಟಾಗಿ ಕೇಳಿಸ್ಬೇಕು. ಸೊ ಜನ ಎಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ನನಗೆ ಗೊತ್ತು. ಸೊ ಒಂದು 2000 ಒಳಗಡೆ ಚೆನ್ನಾಗಿರೋ ಮೈಕು ಯಾವ್ದಾರು ಗೊತ್ತಿದ್ರೆ ನಿಮ್ಗೆ ಸಜೆಸ್ಟ್ ಮಾಡಿ. ಸೊ ನೋಡೋಣ, ಚೆನ್ನಾಗಿರಬೇಕು. ಸುಮ್ಮನೆ ದುಡ್ಡು ನಾವು ಹತ್ರ ನಾವೇನು ಲಕ್ಷಪತಿಗಳಲ್ಲ, ಕೋಟ್ಯಾಧಿಪತಿಗಳು ಅಲ್ಲ. ಸೊ 20,000 30,000 ನಾಯ್ಸ್ ಕ್ಯಾನ್ಸಲೇಷನ್ ತೊಗೊಳಕ್ಕೆ ಆ ಥರ ಮೈಕ್ಗಳು ತೊಗೊಳಕ್ಕೆ ಆಗೋಲ್ಲ. ಸೊ ಇನ್ನೂ ಬಿಗಿನರ್ಸ್ ಅಲ್ವಾ, ಒಂದು 2,000 1,500 ಒಳಗಡೆ ಇದ್ದರೆ ಓಕೆ. ಸೊ ಯಾವ್ದಾದ್ರು ಗೊತ್ತಿದ್ರೆ ನನ್ನ ವೀಡಿಯೋ ನೋಡ್ತಾ ಇರೋರು ಸಜೆಸ್ಟ್ ಮಾಡಿ, ನೋಡೋಣ ಯಾವುದು ಬೆಸ್ಟ್ ಇರುತ್ತೆ. ನೀವೆಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ತೀರಲ್ವ, ಸೊ ಸಜೆಸ್ಟ್ ಮಾಡಿ, ನೋಡೋಣ, ತೊಗೊತೀನಿ. ಸೊ ಇಷ್ಟು ಹೇಳ್ತಾ ಬನ್ನಿ ಹೋಗೋಣ. ಜರ್ನಿ ಎಲ್ಲ ತೋರ್ಸೋಕ್ಕಾಗಲ್ಲ ನನ್ನ ಗಾಡೀಲಿ, ವಿಡಿಯೋ ಮಾಡೋಕ್ಕೂ ಆಗೋಲ್ಲ. ನಾನು ಮೋಟೋ ವ್ಲಾಗ್ ಥರ ಯಾವುದೋ ಗೋಪುರ ಯಾವುದೂ ಇಲ್ಲ. ಸೊ ಅಲ್ಲಿ ಮತ್ತೆ ದೇವಸ್ಥಾನದ ಹತ್ರ ವಿಡಿಯೋ ಮಾಡೋಕ್ಕಾದರೆ ಮಾಡಿಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ ಊರ ಕಡೆಗೆ. ಸೊ ಅಲ್ಲಿಂದ ಸೀದಾ ಮನೆಗೆ ಡೈರೆಕ್ಟು ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಸ್ವಲ್ಪ ನಾನು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು
ಅಲ್ಲಿಂದ ಬೈಕ್ ಸ್ವಲ್ಪ ವಾಶ್ ಮಾಡಬೇಕಾಯಿತು. ಬೈಕ್ ವಾಶ್ ಮಾಡಿಕೊಂಡು ಸೀದಾ ಮತ್ತೆ ದೇವಸ್ಥಾನ ಹತ್ರ ಬಂದು ದರ್ಶನ ಎಲ್ಲ ಮಾಡಿ ಬೈಕ್ಗೆ ಹಾರ ನಿಂಬೆಹಣ್ಣು ಅದೆಲ್ಲ ಇಟ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ವಿ ಒಂದು ರೌಂಡು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಮ್ಮದು ಸ್ವಲ್ಪ ಏನೋ ದೇವಸ್ಥಾನದ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹಾಗೇ ಮನೆಗೆ ಸ್ವಲ್ಪ ಐಟಮ್ ತೊಗೋಬೇಕಾಯ್ತು. ಮನೆಗೆ ಅದೇ ತರಕಾರಿ ಅದು ಇದು ಏನನ್ನು ತೊಗೋಬೇಕಾಯ್ತು. ಇದು ಸೋಮವಾರ ಸಂತೆ ನಮ್ಮ ತುರುವೇಕೆರೆಯಲ್ಲಿ ಸೋಮವಾರನೇ ಆಗೋದು. ಸೊ ಐಟಮ್ ಎಲ್ಲ ತೊಗೊಂಬಿಟ್ಟು ಹಾಗೆ ಜಿಲೇಬಿ ತಿನ್ನೋಣ ಅಂತ ನಾನು ನಮ್ಮ ಅಪ್ಪಾಜಿ ಇಬ್ಬರೂ ಹಾಗೆ ಜಿಲೇಬಿ ಎಲ್ಲ ತಿಂದ್ಕೊಂಡು ಹಾಗೆ ಬರ್ತಾ, ಸೊ ನಮ್ಮ ಸರ್ಕಲಲ್ಲಿ ನಾವು ರೆಗ್ಯುಲರಾಗಿ ಇಲ್ಲಿ ಕಬ್ಬಿನ ಹಾಲು ಅಂಗಡಿ ಇರುತ್ತೆ, ಕಬ್ಬಿನ ಹಾಲು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕುಡ್ಕೊಂಡು ಹಾಗೆ ನೋಡಿ ಕುಡ್ಕೊಂಬಿಟ್ಟು ಸೀದಾ ಮತ್ತೆ ಮನೆ ಕಡೆಗೆ ಹೋಗಿದ್ದೆ ಕೆಲಸ ತುರುವೇಕೆರೆಯಲ್ಲಿ ಇವತ್ತು. ಸೊ ಹಾಯ್ ಗಾಯ್ಸ್, ಎಲ್ಲ ಇದರ ಇದು ಡೇ 2. ಸೊ ಪೂಜೆ ಎಲ್ಲ ನೆನೆ ಎಲ್ಲ ಮುಗಿಸಿದ್ದೀನಿ. ಸೊ ಲಾಸ್ಟ್ ನೋಡಿದ್ರಲ್ಲ ವಿಡಿಯೋ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಒನ್ ಡೇ ಅಲ್ಲೇ ಊರಲ್ಲೇ ಇದ್ದು ಸ್ಟೇ ಆಗಿ ಇವಾಗ ಬಂದು ಬ್ಯಾಕ್ ಟು ಬೆಂಗಳೂರು ಕಡೆಗೆ ಹೊರಟಿದ್ದೀನಿ ನೋಡಿ. ಬೈಕೆಲ್ಲ ಇದೆ. ಪೂಜೆ ಎಲ್ಲ ಕೇಳಿದ್ದು ಎಲ್ಲ ಆಯಿತು, ಚೆನ್ನಾಗಾಯಿತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಸಿತ್ತು, ಆಯಿತು, ಎಲ್ಲ ಆಯಿತು. ಹೋಗೋದಷ್ಟೇ ಇವತ್ತು. ಹೋಗ್ಬಿಟ್ಟು ಡೈರೆಕ್ಟು ಕೆಲ್ಸಕ್ಕೆ ಹೋಗ್ತೀನಿ. ಸೊ ಇಲ್ಲಿಗೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬೈ ಗೈಸ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್.